ಬೆಳಗಿನ ಬೆಳಕು. ನಿಮ್ಮ ದೇಹವನ್ನು ಕತ್ತರಿಸಬೇಡಿ. ಇಂದಿನ ವಚನ: ಯಾಜಕರು ತಮ್ಮ ತಲೆಯನ್ನು ಬೋಳಿಸಿಕೊಳ್ಳಬಾರದು, ಗಡ್ಡವನ್ನು ಕತ್ತರಿಸಬಾರದು, ತಮ್ಮ ದೇಹವನ್ನು ಪರಚಿಕೊಳ್ಳಬಾರದು ಅಥವಾ ಗಿರಿಕೊಳ್ಳಬಾರದು. ಯಾಜಕಕಾಂಡ 21:5. ಯಾಜಕಕಾಂಡ 19:28ರಲ್ಲಿ ದೇವರು ಇಸ್ರಾಯೇಲರಿಗೆ ಈ ರೀತಿ ಆಜ್ಞಾಪಿಸಿದನು: ಸತ್ತವರಿಗೋಸ್ಕರ ನಿಮ್ಮ ದೇಹದ ಮೇಲೆ ಯಾವುದೇ ಪರಚಿಕೊಳ್ಳುವ ಗೀರುಗಳನ್ನು ಮಾಡಿಕೊಳ್ಳಬಾರದು ಅಥವಾ ಹಚ್ಚೆ ಹಾಕಿಸಿಕೊಳ್ಳಬಾರದು, ನಾನು ಯೆಹೋವನು. ಪುನಃ ಯಾಜಕಕಾಂಡ 21:5ರಲ್ಲಿ ಯಾಜಕರು ತಮ್ಮ ದೇಹದ ಮೇಲೆ ಯಾವುದೇ ಗೀರುಗಳನ್ನು ಮಾಡಿಕೊಳ್ಳಬಾರದೆಂದು ಎಚ್ಚರಿಸಲಾಗಿದೆ. ಈ ಆಜ್ಞೆಗಳು ಹಿಂದಿನ ಕಾಲದಲ್ಲಿ ಅಸಾಮಾನ್ಯವಾಗಿ ಕಾಣಬಹುದು, ಆದರೆ ಪ್ರಾಚೀನ ಹಳೆಯ ಕಾಲದಲ್ಲಿ ದೇಹವನ್ನು ಗೀರು ಹಾಕಿಕೊಳ್ಳುವುದು ಶೋಕದ ಸಮಯದಲ್ಲಿಯೂ ಮತ್ತು ವಿಗ್ರಹಾರಾಧನೆಯಲ್ಲಿ ಇದು ಸಾಮಾನ್ಯ ಪದ್ಧತಿಯ ಆಚರಣೆಯಾಗಿತ್ತು. ಇಸ್ರಾಯೇಲಿನ ಸುತ್ತಮುತ್ತಲಿನ ಜನಾಂಗಗಳ ಮಧ್ಯೆ ಜನರು ಸಾಮಾನ್ಯವಾಗಿ ಒಂದು ದೇವರಿಗೆ ನಿಷ್ಠೆಯನ್ನು ತೋರಿಸಲು ಆತ್ಮಗಳನ್ನು ಕೆಟ್ಟು ಬಿದ್ದ ದೇವದೂತರು ಕರೆಯಲು ಅಥವಾ ತಮ್ಮ ದೇಹಗಳನ್ನು ಸತ್ತವರಿಗೆ ಸೇರಿದ್ದೆಂದು ಗುರುತಿಸಲು ತಮ್ಮನ್ನು ಪರಚಿ ಗಾಯ ಮಾಡಿಕೊಳ್ಳುತ್ತಿದ್ದರು. ಬಾಳ್ನ ಪ್ರವಾದಿಗಳು ತಮ್ಮ ಹುಚ್ಚು ಆಚರಣೆಯ ನಡುವೆ ತಮ್ಮ ದೇಹಗಳನ್ನು ರಕ್ತ ಬರುವವರೆಗೂ ಚಾಕುಗಳಿಂದ ಗೀರಿ ಗಾಯ ಮಾಡಿಕೊಳ್ಳುತ್ತಿದ್ದರು. 1 ಅರಸುಗಳು 18:28. ಮೋವಾಬಿಯರು ರಕ್ತಸಿಕ್ತ ಗಾಯಗಳೊಂದಿಗೆ ಶೋಕಿಸುತ್ತಿದ್ದರು ಎಂದು ತಿಳಿದುಬಂದಿದೆ. ಯೆರೆಮೀಯ 48:37. ಆದರೆ ದೇವಜನರು ಈ ಮಾರ್ಗಗಳನ್ನು ಅನುಸರಿಸಬಾರದಿತ್ತು. ಅವರು ಪವಿತ್ರರಾಗಿ ಸುತ್ತಮುತ್ತಲಿನ ಜನಾಂಗಗಳಿಂದ ಬೇರ್ಪಟ್ಟು ಮತ್ತು ಭಿನ್ನರಾಗಿರಬೇಕಿತ್ತು. ಈ ಆಚರಣೆಯನ್ನು ಏಕೆ ನಿಷೇಧಿಸಲಾಗಿತ್ತು? ಮೊದಲನೆಯದಾಗಿ, ಇದು ಇಸ್ರಾಯೇಲರನ್ನು ಅನ್ಯಧರ್ಮದ ಮೂರ್ತಿ ಪೂಜೆಯ ಆಚರಣೆಗಳಿಂದ ಪ್ರತ್ಯೇಕಿಸಿತು. ಇತರ ಜನಾಂಗಗಳನ್ನು ಅನುಕರಿಸುವುದು ದೇವರು ಎಳೆದಿದ್ದ ಪವಿತ್ರತೆಯ ರೇಖೆಯನ್ನು ಅಸ್ಪಷ್ಟವಾಗುತ್ತಿತ್ತು. ಯಾಜಕಕಾಂಡ 18:20. ಎರಡನೆಯದಾಗಿ, ಇದು ದೇವರ ಸೃಷ್ಟಿಯಾಗಿರುವ ಮಾನವ ದೇಹವನ್ನು ಗೌರವಿಸುತ್ತದೆ, ಏಕೆಂದರೆ ಮನುಷ್ಯನನ್ನು ದೇವರ ಸ್ವರೂಪದಲ್ಲಿ ಮಾಡಲಾಗಿದೆ. ಆದಿಕಾಂಡ 1:27. ಈ ಸ್ವರೂಪವನ್ನು ಮೃತರಿಗಾಗಿ ಪರಚಿಕೊಳ್ಳುವುದು ಅಥವಾ ವಿರೂಪಗೊಳಿಸುವುದು ಸೃಷ್ಟಿಕರ್ತನಿಗೆ ಅಗೌರವ ತೋರಿದಂತೆ. ಮೂರನೆಯದಾಗಿ, ರಕ್ತದ ಪವಿತ್ರತೆಯನ್ನು ಕಾಪಾಡಲು ಮಾಂಸದ ಪ್ರಾಣವು ರಕ್ತದಲ್ಲಿದೆ. ರಕ್ತವು ಇರಬೇಕಾದ ಸ್ಥಳದಲ್ಲಿ, ಅಂದರೆ ದೇವರ ಯಜ್ಞವೇದಿಕೆಯ ಮೇಲೆ ಇರಿಸಿತು. ಮಾನವ ಚರ್ಮದ ಮೇಲಲ್ಲ, ದೇಹದ ಜೀವವು ರಕ್ತದಲ್ಲಿದೆ. ಮತ್ತು ನಿಮ್ಮ ಪ್ರಾಣಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ನಾನು ಅದನ್ನು ನಿಮಗೆ ಯಜ್ಞವೇದಿಕೆಯ ಮೇಲೆ ಕೊಟ್ಟಿದ್ದೇನೆ. ಯಾಜಕಕಾಂಡ 17:11. ಸತ್ತವರಿಗೋಸ್ಕರ ದೇಹವನ್ನು ಪರಚಿ ಗೀರು ಹಾಕಿಕೊಳ್ಳುವುದು ರಕ್ತದ ಪವಿತ್ರತೆಯ ಅರ್ಥವನ್ನು ಕೆಡಿಸುತ್ತದೆ. ನಾಲ್ಕನೆಯದಾಗಿ, ಇದು ಆಚರಣೆಯ ಅಶುದ್ಧತೆಯನ್ನು ತಪ್ಪಿಸಿತು. ಶರೀರದ ಗೀರುಗಳೊಂದಿಗೆ ಶೋಕಿಸುವುದು ಶೋಕಿಸುವವರನ್ನು ಶವದ ಅಶುದ್ಧತೆಗೆ ಬಂಧಿಸುತ್ತದೆ. ಆದರೆ ದೇವರು ತನ್ನ ಜನರಿಗೆ ಉಪವಾಸ, ಪ್ರಾರ್ಥನೆ, ಶೋಕವಸ್ತ್ರ ಮತ್ತು ಆತನ ಮೇಲೆ ಭರವಸೆಯಿಟ್ಟು ಪ್ರಲಾಪಿಸುವ ಮೂಲಕ ಶೋಕಿಸಲು ನಿರ್ದೇಶಿಸಿದನು. ವಿಶೇಷವಾಗಿ ಯಾಜಕರಿಗೆ ಈ ಆಜ್ಞೆಯು ಅತ್ಯಂತ ಮಹತ್ವವನ್ನು ಹೊಂದಿತ್ತು. ಅವರು ಜನರ ಮುಂದೆ ಯೆಹೋವನನ್ನು ಪ್ರತಿನಿಧಿಸುತ್ತಿದ್ದರು. ಅವರ ದೇಹಗಳು ಮರಣವನ್ನಲ್ಲ, ಪವಿತ್ರತೆಯ ಜೀವನವನ್ನು ತೋರಿಸಬೇಕಿತ್ತು. ಸ್ವಯಂ ಹಾನಿಗೊಳಗಾದ ಗಾಯಗಳಿರುವ ಯಾಜಕನನ್ನು ನೋಡುವುದು ಪವಿತ್ರನಾದ ದೇವರ ಸ್ವರೂಪವನ್ನು ವಿರೂಪಗೊಳಿಸುತ್ತಿತ್ತು. ಯಾಜಕನ ಗಡ್ಡ, ಕೂದಲು ಮತ್ತು ದೇಹವು ಅನ್ಯಧರ್ಮದ ಸಂಪ್ರದಾಯಗಳಿಗೆ ಅನುಗುಣವಾಗಿ ರೂಪಿಸಿಕೊಳ್ಳಲು ಅವನ ಸ್ವಂತದ್ದಾಗಿರಲಿಲ್ಲ. ಅವು ದೇವರಿಗೆ ಸಮರ್ಪಿತವಾಗಿದ್ದವು. ಯಾಜಕಕಾಂಡ 19:28 ಸಹ ಹಚ್ಚೆ ಗುರುತುಗಳನ್ನು ಉಲ್ಲೇಖಿಸುತ್ತದೆ. ಹೀಬ್ರೂ ಪದದಲ್ಲಿ ಇದು ಕೇವಲ ಅಲಂಕಾರಕ್ಕಾಗಿ ಮಾಡಿಕೊಳ್ಳುವ ಚಿಹ್ನೆಗಳ ಬಗ್ಗೆ ಅಲ್ಲ. ವಿಗ್ರಹಾರಾಧನೆ ಅಥವಾ ಸತ್ತವರಿಗೆ ಸಂಬಂಧಿಸಿದ ಸ್ಮರಣಾರ್ಥ ಗುರುತುಗಳನ್ನು ಸೂಚಿಸುತ್ತದೆ. ಇದು ಕೇವಲ ಅಲಂಕಾರದ ಬಗ್ಗೆ ಇರಲಿಲ್ಲ, ಅಂದರೆ ಒಬ್ಬ ವ್ಯಕ್ತಿಯು ಇನ್ನೊಂದು ದೇವತೆಯ ಚಿಹ್ನೆ, ಅಂತ್ಯಕ್ರಿಯೆಯ ಶವಪೂಜೆಯ ಚಿಹ್ನೆಯ ಗುರುತು ಅಥವಾ ಸುಳ್ಳು ಆರಾಧನೆಯ ನಿಷ್ಠೆಯ ಸಂಕೇತದೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳುವುದಾಗಿತ್ತು. ದೇವರು ತನ್ನ ಒಡಂಬಡಿಕೆಯ ಜನರು ತಮ್ಮ ದೇಹದ ಮೇಲೆ ಅನ್ಯದೇವತೆಗಳ ಗುರುತುಗಳನ್ನು ಧರಿಸಲು ಬಿಡುತ್ತಿರಲಿಲ್ಲ. ಈ ನಿಯಮವು ವೈದ್ಯಕೀಯ ಆರೈಕೆ ಅಥವಾ ಸಾಮಾನ್ಯ ಗಾಯಗಳ ಬಗ್ಗೆ ಇರಲಿಲ್ಲ.
ಇದು ಧಾರ್ಮಿಕ ವಿಧಿಗಳಿಗಾಗಿ ಸ್ವಯಂ ಅವರೇ ದೇಹವನ್ನು ಗೀರು ಹಾಕಿಕೊಳ್ಳುವ ಗುರಿಯಾಗಿಸಿಕೊಂಡಿತ್ತು. ದೇವರ ಆಜ್ಞಾಪಿಸಿದ ಸುನ್ನತಿಯನ್ನು ನಿಷಿದ್ಧ ಮಾಡಿರಲಿಲ್ಲ, ಹಾಗೆಯೇ ಸಾಮಾನ್ಯ ದುಃಖವೂ ನಿಷಿದ್ಧವಾಗಿರಲಿಲ್ಲ. ಇಸ್ರಾಯೇಲರು ಅಳಲು, ಉಪವಾಸ ಮಾಡಲು ಮತ್ತು ಪ್ರಲಾಪಿಸಲು ಅನುಮತಿ ಇತ್ತು, ಆದರೆ ಅನ್ಯ ಜನಾಂಗಗಳಂತೆ ರಕ್ತಮಂತ್ರ ಅಥವಾ ಮಾಟದೊಂದಿಗೆ ಶೋಕಿಸುವಂತಿರಲಿಲ್ಲ. ಧರ್ಮೋಪದೇಶಕಾಂಡ 18:10-12. ಅವರ ದುಃಖವು ನಿಜವಾಗಿರಬೇಕು, ಆದರೆ ಸತ್ತವರಿಗಾಗಿ ನಿರಾಶೆಯ ವಿಧಿಗಳಲ್ಲಿ ಅಲ್ಲದೆ ಯೆಹೋವನ ಕಡೆಗೆ ಭರವಸೆಯಿಂದ ವ್ಯಕ್ತಪಡಿಸಬೇಕು. ಹೊಸ ಒಡಂಬಡಿಕೆಯು ಇದೇ ಬೋಧನೆಯನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ. ನಮ್ಮ ದೇಹಗಳು ಈಗ ಪವಿತ್ರಾತ್ಮನ ದೇವಾಲಯವಾಗಿವೆ. 1 ಕೊರಿಂಥದವರಿಗೆ 6:19-20. ನಮ್ಮ ದೇಹಗಳನ್ನು ಜೀವಂತ ಯಜ್ಞವಾಗಿ, ಪವಿತ್ರವಾಗಿ ಮತ್ತು ದೇವರಿಗೆ ಒಪ್ಪುವಂತೆ ಅರ್ಪಿಸುವುದೇ ಆರಾಧನೆ. ರೋಮಾಪುರದವರಿಗೆ 12:1. ಆತನನ್ನು ಸಂತೋಷಪಡಿಸಲು ನಾವು ಈ ಶರೀರದ ದೇವಾಲಯವನ್ನು ಪರಚಿ ಗೀರು ಹಾಕುವುದಿಲ್ಲ ಅಥವಾ ಹಾನಿ ಮಾಡಿಕೊಳ್ಳುವುದಿಲ್ಲ. ಭರವಸೆಯಿಲ್ಲದವರಂತೆ ನಾವು ಶೋಕಿಸುವುದಿಲ್ಲ. 1 ಥೆಸಲೋನಿಕದವರಿಗೆ 4:13. ನಾವು ಪುನರುತ್ಥಾನದ ಜೀವನವನ್ನು ನಿರೀಕ್ಷಿಸುತ್ತೇವೆ, ಮರಣದ ವಿಧಿಗಳನ್ನಲ್ಲ. ದೇವರು ದಯೆ, ನಂಬಿಕೆ ಮತ್ತು ವಿಧೇಯತೆಯನ್ನು ಬಯಸುತ್ತಾನೆ, ನಮ್ಮ ಚರ್ಮದಿಂದಲೇ ಹೊರತು ರಕ್ತವನ್ನಲ್ಲ. ಹೋಶೇಯ 6:6, ಮತ್ತಾಯ 9:13. ಹೀಗಾಗಿ ನಮ್ಮ ದೇಹಗಳನ್ನು ಪರಿಚಿ ಗೀರು ಹಾಕಿಕೊಳ್ಳಬೇಡಿ ಎಂಬ ಆಜ್ಞೆಯು ಹಳೆಯ ವಿಧಿವಿಧಾನದ ನಿಯಮಕ್ಕಿಂತ ಹೆಚ್ಚು. ನಮ್ಮ ಜೀವದ ದೇವರು ತಾನು ಸೃಷ್ಟಿಸಿದ ದೇಹವನ್ನು ಗೌರವಿಸಲು, ರಕ್ತವನ್ನು ತನ್ನ ಯಜ್ಞವೇದಿಕೆಯ ಮೇಲೆ ಇಡಲು ಮತ್ತು ನಿರಾಶೆಯಲ್ಲದೆ ಭರವಸೆಯೊಂದಿಗೆ ಶೋಕಿಸಲು ತನ್ನ ಜನರನ್ನು ಕರೆಯುತ್ತಾನೆ ಎಂಬುದರ ಜ್ಞಾಪಕವಾಗಿದೆ. ನಮ್ಮ ಪಾಠ. ಹೊಸ ಒಡಂಬಡಿಕೆಯಲ್ಲಿ ಈ ಬೋಧನೆಯು ಇನ್ನೂ ಆಳವಾದ ಅರ್ಥವನ್ನು ತೆರೆದಿಡುತ್ತದೆ. ನಂಬಿಗಸ್ತರಾದ ನಾವು ಇನ್ನು ಮುಂದೆ ದೇವರ ಮುಂದೆ ಕೇವಲ ವ್ಯಕ್ತಿಗಳಲ್ಲ, ನಾವು ಒಂದೇ ದೇಹವಾಗಿ, ಅಂದರೆ ಕ್ರಿಸ್ತನ ದೇಹದಲ್ಲಿ ಒಟ್ಟಾಗಿದ್ದೇವೆ. ಪೌಲನು 1 ಕೊರಿಂಥದವರಿಗೆ 12:27 ಹೇಳುತ್ತಾನೆ, ನೀವು ಈಗ ಕ್ರಿಸ್ತನ ದೇಹವಾಗಿದ್ದೀರಿ ಮತ್ತು ನಿಮ್ಮಲ್ಲಿ ಪ್ರತಿಯೊಬ್ಬರೂ ಕ್ರಿಸ್ತನ ಭಾಗವಾಗಿದ್ದೀರಿ. ಇಸ್ರಾಯೇಲರಿಗೆ ತಮ್ಮ ದೈಹಿಕ ದೇಹಕ್ಕೆ ಹಾನಿ ಮಾಡದಂತೆ, ಅಂದರೆ ಈಗ ನಾವು ಕ್ರಿಸ್ತನ ಸಭೆ ಎಂಬ ದೇಹಕ್ಕೆ ಹಾನಿ ಮಾಡದಂತೆ ಆಜ್ಞಾಪಿಸಲಾಗಿದೆ. ಒಬ್ಬ ಸಹ ವಿಶ್ವಾಸಿಗೆ ಗೀರು ಹಾಕುವುದು ಅಥವಾ ಗಾಯಗೊಳಿಸುವುದು ಕ್ರಿಸ್ತನಿಗೆ ಗಾಯ ಮಾಡಿದ್ದಕ್ಕೆ ಸಮಾನ. ಈ ಪಾಠ ಸ್ಪಷ್ಟವಾಗಿದೆ. ಹೊಸ ಸೃಷ್ಟಿಯಲ್ಲಿ ಪ್ರೀತಿಯ ನಿಯಮವೇ ನಮ್ಮ ರಕ್ಷಣೆಯಾಗಿದೆ. ಗಲಾತ್ಯದವರಿಗೆ 5:14 ನಮಗೆ ಹೇಳುತ್ತದೆ, ಪ್ರೀತಿಯೇ ಇಡೀ ನಿಯಮವನ್ನು ಪೂರೈಸುತ್ತದೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು. ಗಲಾತ್ಯದವರಿಗೆ 6:10 ಸೇರಿಸುತ್ತದೆ, ಎಲ್ಲಾ ಜನರಿಗೆ ಒಳ್ಳೆಯದನ್ನು ಮಾಡಿ, ವಿಶೇಷವಾಗಿ ನಂಬಿಕೆಯ ಮನೆಯವರಿಗೆ ಸೇರಿದವರಿಗೆ. ನಾವು ಕ್ರಿಸ್ತನಲ್ಲಿರುವ ಒಬ್ಬ ಸಹೋದರ ಅಥವಾ ಸಹೋದರಿಯ ಬಗ್ಗೆ ಕಠಿಣವಾಗಿ ಮಾತನಾಡಿದಾಗ, ಅವರನ್ನು ತಿರಸ್ಕರಿಸಿದಾಗ ಅಥವಾ ಕೆಟ್ಟದಾಗಿ ನಡೆಸಿಕೊಂಡಾಗ ನಾವು ಕೇವಲ ಒಬ್ಬ ವ್ಯಕ್ತಿಗೆ ಹಾನಿ ಮಾಡುತ್ತಿಲ್ಲ, ನಾವು ಕ್ರಿಸ್ತನ ದೇಹವನ್ನು ಗಿರುವುದಕ್ಕೆ ಅಥವಾ ನೋಯಿಸುವುದಕ್ಕೆ ಸಮವಾಗಿದೆ. ಇದು ಯೇಸು ಹೆಚ್ಚು ಸ್ಪಷ್ಟವಾಗಿ ಬಹಿರಂಗಪಡಿಸಿದರು. ದಮಸ್ಕದ ಮಾರ್ಗದಲ್ಲಿ ಯೇಸು ಸೌಲನನ್ನು ಎದುರಿಸಿದನು. ಸೌಲನು ನಂಬುವವರನ್ನು ಹಿಂಸಿಸುವುದನ್ನು ನೋಡಿ ಕ್ರಿಸ್ತನು ಅವನನ್ನು ಕೇಳಿದನು, ಸೌಲನೇ, ಸೌಲನೇ, ನೀನು ನನ್ನನ್ನು ಯಾಕೆ ಹಿಂಸಿಸುತ್ತಿದ್ದೀಯಾ? ಅಪೊಸ್ತಲರ ಕೃತ್ಯಗಳು 9:4. ಕ್ರಿಸ್ತನು ತನ್ನ ಜನರನ್ನು ಎಷ್ಟು ಆಳವಾಗಿ ಒಂದಾಗಿಸಿಕೊಂಡಿದ್ದನೆಂದರೆ, ವಿಶ್ವಾಸಿಗಳಿಗೆ ಗಾಯ ಮಾಡುವುದು ಕ್ರಿಸ್ತನಿಗೆ ಗಾಯ ಮಾಡಿಕೊಂಡಂತೆ. ಹಳೆಯ ಒಡಂಬಡಿಕೆಯಲ್ಲಿ ನಿಮ್ಮ ದೇಹವನ್ನು ಕತ್ತರಿಸಬೇಡಿ ಎಂದಿದ್ದ ದೇವರು, ಹೊಸ ಸೃಷ್ಟಿಯಲ್ಲಿ ಕ್ರಿಸ್ತನ ದೇಹವನ್ನು, ಅಂದರೆ ಸಭೆಯನ್ನು ನೋಯಿಸಬೇಡಿ ಎಂದು ಹೇಳುತ್ತಾನೆ. ಒಬ್ಬರನ್ನೊಬ್ಬರು ಪ್ರೀತಿಸುವುದು ದೇಹವನ್ನು ಸಂಪೂರ್ಣವಾಗಿ ಉಳಿಸುವುದಾಗಿದೆ, ಆದರೆ ಒಬ್ಬರನ್ನೊಬ್ಬರು ಗಾಯಗೊಳಿಸುವುದಾದರೆ ಶರೀರವನ್ನು ಹರಿದು ಹಾಕಿ ಕೀಳುವಂತಾಗಿದೆ. ಪೌಲನು 1 ಕೊರಿಂಥದವರಿಗೆ 12:26 ಇದನ್ನು ಒತ್ತಿ ಹೇಳುತ್ತಾನೆ, ಒಂದು ಅವಯವವು ಬಾಧೆಪಟ್ಟರೆ ಎಲ್ಲ ಅವಯವಗಳು ಅದರೊಂದಿಗೆ ಬಾಧೆಪಡುತ್ತವೆ. ಒಂದು ಅವಯವವು ಗೌರವಿಸಲ್ಪಟ್ಟರೆ ಎಲ್ಲ ಅವಯವಗಳು ಅದರೊಂದಿಗೆ ಸಂತೋಷಪಡುತ್ತವೆ. ಹೊಸ ಸೃಷ್ಟಿಯ ಕರೆಯು ಗಾಯ ಮಾಡುವುದಲ್ಲ, ಅದನ್ನು ಕಟ್ಟುವುದಾಗಿದೆ, ವಿಭಜಿಸುವುದಲ್ಲ, ಆದರೆ ಐಕ್ಯತೆಯನ್ನು ಕಾಪಾಡುವುದಾಗಿದೆ, ಮತ್ತು ಕತ್ತರಿಸುವುದಲ್ಲ, ಆದರೆ ಪ್ರೀತಿ ಮತ್ತು ಕ್ಷಮೆಯ ಮೂಲಕ ಗುಣಪಡಿಸುವುದಾಗಿದೆ.
ಸೌಲನ ಉದಾಹರಣೆಯಲ್ಲಿ ಈ ಸತ್ಯದ ಗಂಭೀರತೆಯನ್ನು ನಾವು ನೋಡುತ್ತೇವೆ. ಅವನ ಪರಿವರ್ತನೆಗೆ ಮೊದಲು ಅಪೊಸ್ತಲರ ಕೃತ್ಯಗಳು 8:3 ಹೇಳುತ್ತದೆ, ಸೌಲನು ಮನೆಯಿಂದ ಮನೆಗೆ ಹೋಗಿ ಪುರುಷರನ್ನು ಸ್ತ್ರೀಯರನ್ನು ಎಳೆದೊಯ್ದು ಸೆರೆಮನೆಗೆ ಹಾಕುವ ಮೂಲಕ ಸಭೆಯನ್ನು ನಾಶ ಮಾಡಲು ಪ್ರಾರಂಭಿಸಿದನು. ಆದರೆ ದಮಸ್ಕದ ಮಾರ್ಗದಲ್ಲಿ ಕ್ರಿಸ್ತನ ಧ್ವನಿಯು ಅವನ ಕ್ರಿಯೆಗಳು ಏನಾಗಿದ್ದವು ಎಂಬುದನ್ನು ಬಹಿರಂಗಪಡಿಸಿತು. ನೀನು ನನ್ನನ್ನು ಯಾಕೆ ಹಿಂಸಿಸುತ್ತಿದ್ದೀಯಾ? ಅಪೊಸ್ತಲರ ಕೃತ್ಯಗಳು 9:4. ಸೌಲನು ಕ್ರಿಸ್ತನ ದೇಹವನ್ನು ಗೀರುತ್ತಿದ್ದನು. ಅವನ ಪರಿವರ್ತನೆಯ ನಂತರ ಅದೇ ಮನುಷ್ಯ ಪೌಲನಾದನು. ಅವನು ತನ್ನ ಜೀವನವನ್ನು ದೇಹವನ್ನು ನಾಶ ಮಾಡುವ ಬದಲು ಅದನ್ನು ಕಟ್ಟಲು ಸಮರ್ಪಿಸಿಕೊಂಡನು. ಅವನು ನಂಬುವವರು ಸೇವೆಗಾಗಿ ಒಬ್ಬರನ್ನೊಬ್ಬರು ಸಿದ್ಧಗೊಳಿಸಲು ಕಲಿಸಿದನು. ಎಫೆಸದವರಿಗೆ 4:12 ಮತ್ತು ಅವನು ಕೊಲೋಸೆದವರಿಗೆ 1:24 ಹೀಗೆ ಹೇಳಿದನು, ಕ್ರಿಸ್ತನ ಬಾಧೆಗಳಲ್ಲಿ ಕೊರತೆಯಿರುವುದನ್ನು ಆತನ ದೇಹವಾದ ಸಭೆಯ ಸಲುವಾಗಿ ನನ್ನ ದೇಹದಲ್ಲಿ ಪೂರ್ಣಗೊಳಿಸುತ್ತೇನೆ. ನಾಶ ಮಾಡುತ್ತಿದ್ದವನು ಕಟ್ಟುವವನಾದನು. ಇದು ಕೃಪೆಯ ಶಕ್ತಿ. ಆದರೆ ಇಂದು ನಾವು ಹೇಗೆ ಇನ್ನೂ ದೇಹವನ್ನು ಗೀರುತ್ತಿದ್ದೇವೆ? ದುಃಖಕರವಾಗಿ ಇದು ಅನೇಕ ವಿಧಗಳಲ್ಲಿ ನಡೆಯುತ್ತದೆ. ಪ್ರಪಂಚದ ಕೆಲವು ಭಾಗಗಳಲ್ಲಿ ಹಿಂಸೆ ಮುಂದುವರಿದಿದೆ. ಅಲ್ಲಿ ನಂಬುವವರು ಕ್ರಿಸ್ತನ ಹೆಸರಿಗಾಗಿ ನರಳುತ್ತಿದ್ದಾರೆ. ವಿಭಜನೆ ಮತ್ತು ಹೆಮ್ಮೆಯು ಸಭೆಗಳನ್ನು ಹರಿದುಹಾಕುತ್ತದೆ. ಮತ್ತು 1 ಕೊರಿಂಥದವರಿಗೆ 1:13 ಪೌಲನ ವಾರ್ತೆಯು ಇಂದಿಗೂ ಕೇಳುತ್ತದೆ, ಕ್ರಿಸ್ತನು ವಿಭಜಿಸಲ್ಪಟ್ಟಿದ್ದಾನೆಯೇ? ಕಠಿಣ ಮಾತುಗಳು. ಯಾಕೋಬನು 3:6 ಹೇಳುತ್ತದೆ, ನಾಲಿಗೆಯು ಬೆಂಕಿ, ಅದು ಇಡೀ ದೇಹವನ್ನು ಕೆಡಿಸುತ್ತದೆ. ಚಾಡಿ, ನಿಂದೆ ಮತ್ತು ವಿಮರ್ಶೆಯು ಕ್ರಿಸ್ತನ ದೇಹವನ್ನು ಗೀರುವ ಚಾಕುಗಳಂತಿವೆ. ಕ್ಷಮಿಸದೇ ಇರುವುದು ಮತ್ತೊಂದು ಗಾಯ. ಸದಸ್ಯರು ಒಬ್ಬರನ್ನೊಬ್ಬರು ಕ್ಷಮಿಸಲು ನಿರಾಕರಿಸಿದಾಗ ದೇಹದಲ್ಲಿ ತೆರೆದ ಹುಣ್ಣುಗಳು ಬೆಳೆದಂತೆ ಇರುತ್ತದೆ. ಎಫೆಸದವರಿಗೆ 4:32. ದುರ್ಬಲ ಸದಸ್ಯರನ್ನು ನಿರ್ಲಕ್ಷಿಸುವುದು ಸಹ ಆಳವಾಗಿ ಗಾಯ ಮಾಡುತ್ತದೆ. 1 ಕೊರಿಂಥದವರಿಗೆ 12:22-23 ಪೌಲನು ದುರ್ಬಲ ಭಾಗಗಳು ಅತಿ ಮುಖ್ಯವೆಂದು ನಮಗೆ ನೆನಪಿಸುತ್ತಾನೆ. ಆದರೂ ಅವುಗಳನ್ನು ಆಗಾಗ್ಗೆ ನಿರ್ಲಕ್ಷಿಸಲಾಗುತ್ತದೆ ಅಥವಾ ತಿರಸ್ಕರಿಸಲಾಗುತ್ತದೆ. ಯೇಸು ಹೇಳಿದನು, ನೀವು ಈ ಚಿಕ್ಕವರಲ್ಲಿ ಒಬ್ಬರಿಗೂ ಏನು ಮಾಡಲಿಲ್ಲವೋ ಅದನ್ನು ನೀವು ನನಗೂ ಮಾಡಲಿಲ್ಲ. ಮತ್ತಾಯ 25:45. ಸುಳ್ಳು ಬೋಧನೆಯು ಸಹ ದೇಹಕ್ಕೆ ಹಾನಿ ಮಾಡುತ್ತದೆ. ಗಲಾತ್ಯದವರಿಗೆ 1:6-9 ಎಚ್ಚರಿಸುತ್ತದೆ, ವಿಭಿನ್ನ ಸುವಾರ್ತೆಯು ರಕ್ತಪ್ರವಾಹದಲ್ಲಿರುವ ವಿಷದಂತೆ ಸಭೆಯನ್ನು ಕೆಡಿಸುತ್ತದೆ. ಹೆಮ್ಮೆ ಮತ್ತು ಸ್ವಾರ್ಥವು ದೇಹವನ್ನು ಹರಿದುಹಾಕುತ್ತದೆ. ಒಬ್ಬ ಸದಸ್ಯನು ಇನ್ನೊಬ್ಬನ ಮೇಲೆ ತನ್ನನ್ನು ತಾನೇ ಉನ್ನತೀಕರಿಸಿಕೊಳ್ಳುತ್ತಾನೆ. ಫಿಲಿಪ್ಪಿಯವರಿಗೆ 2:3. ಕ್ರಿಸ್ತನ ದೇಹವನ್ನು ಕಾಪಾಡುವುದು, ಕಟ್ಟುವುದು ಹೊಸ ಸೃಷ್ಟಿಯಲ್ಲಿರುವ ಪ್ರತಿಯೊಬ್ಬ ನಂಬಿಗಸ್ತನ ಕರ್ತವ್ಯ. ಅಂತಿಮವಾಗಿ ಒಬ್ಬರ ಹೊರೆಯನ್ನು ಮತ್ತೊಬ್ಬರು ಹೊತ್ತುಕೊಳ್ಳದೆ ಇರುವುದು. ಸದಸ್ಯರು ರಕ್ತ ಸುರಿಸುತ್ತಿರುವಾಗ ಇತರರು ಸುಮ್ಮನೆ ಹಾದುಹೋದಂತೆ. ಗಲಾತ್ಯದವರಿಗೆ 6:2. ಈ ಪ್ರತಿಯೊಂದು ಕಾರ್ಯವೂ ಕ್ರಿಸ್ತನ ದೇಹಕ್ಕೆ ಕತ್ತೆಯಿಂದ ಗಾಯಗೊಳಿಸುವಂತೆ. ಈ ಕಾರಣಕ್ಕಾಗಿಯೇ ಪೌಲನು ಎಫೆಸದವರಿಗೆ 4:29 ನಮ್ಮನ್ನು ಒತ್ತಾಯಿಸುತ್ತಾನೆ, ನಿಮ್ಮ ಬಾಯಿಂದ ಯಾವುದೇ ಅಹಿತಕರ ಯಾವ ಕೆಟ್ಟ ಮಾತು ಬರಬಾರದು, ಆದರೆ ಇತರರನ್ನು ಕಟ್ಟಲು ಸಹಾಯಕವಾದದ್ದು ಮಾತ್ರ ಬರಲಿ, ಅದು ಕೇಳುವವರಿಗೆ ಪ್ರಯೋಜನಕಾರಿಯಾಗಲಿ. ಹೊಸ ಸೃಷ್ಟಿಯ ಉನ್ನತ ನಿಯಮವೇ ಪ್ರೀತಿ. ರೋಮಾಪುರದವರಿಗೆ 13:10 ಹೇಳುತ್ತದೆ, ಪ್ರೀತಿಯು ನೆರೆಯವನನ್ನು ಹಾನಿ ಮಾಡುವುದಿಲ್ಲ, ಆದ್ದರಿಂದ ಪ್ರೀತಿಯೇ ನಿಯಮದ ಪೂರೈಕೆ. ಯೇಸು ಯೋಹಾನ 13:34-35 ಅದೇ ಆಜ್ಞೆಯನ್ನು ಕೊಟ್ಟನು, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ಅದರಿಂದ ನೀವೆಲ್ಲರೂ ನನ್ನ ಶಿಷ್ಯರು ಎಂದು ತಿಳಿಯುವರು. ಪ್ರೀತಿಯು ಗಾಯ ಮಾಡುವುದನ್ನು ತಡೆಯುತ್ತದೆ, ಹುಣ್ಣುಗಳನ್ನು ಗುಣಪಡಿಸುತ್ತದೆ ಮತ್ತು ದೇಹವನ್ನು ಪರಿಪೂರ್ಣ ಐಕ್ಯತೆಯಲ್ಲಿ ಒಟ್ಟಾಗಿ ಬಂಧಿಸುತ್ತದೆ. ಕೊಲೋಸೆದವರಿಗೆ 3:14. ನಮಗೆ ಈ ಪಾಠವು ಇದರಿಂದ ಹೆಚ್ಚು ಸ್ಪಷ್ಟವಾಗಿರಲು ಸಾಧ್ಯವಿಲ್ಲ. ನಿಯಮವು ಒಂದು ಕಾಲದಲ್ಲಿ ಹೀಗೆ ಹೇಳಿತು, ನಿನ್ನ ದೇಹವನ್ನು ಪರಚಿ ಗಾಯ ಮಾಡಿಕೊಳ್ಳಬೇಡ. ಆದರೆ ಕೃಪೆಯ ಅಡಿಯಲ್ಲಿ ಕ್ರಿಸ್ತನು ಈಗ ಹೀಗೆ ಹೇಳುತ್ತಾನೆ, ನನ್ನ ದೇಹವನ್ನು ಗೀರು ಹಾಕಬೇಡಿ. ಪ್ರತಿಯೊಂದು ನಿರ್ಲಕ್ಷ್ಯದ ಮಾತು, ಪ್ರತಿಯೊಂದು ವಿಭಜನೆ, ಪ್ರತಿ ಹೆಮ್ಮೆ ಅಥವಾ ನಿರ್ಲಕ್ಷ್ಯವೇಲವು ಕ್ರಿಸ್ತನ ಸ್ವಂತ ದೇಹವನ್ನು ಕತ್ತರಿಸುವಂತಾಗುತ್ತದೆ.
ನಮ್ಮ ಕರ್ತವ್ಯವೆಂದರೆ ನಮ್ಮ ಮಾತುಗಳು, ವರ್ತನೆಗಳು ಮತ್ತು ಕ್ರಿಯೆಗಳನ್ನು ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ. ಇನ್ನೊಬ್ಬ ಹೊಸ ಸೃಷ್ಟಿಯನ್ನು ಗಾಯಗೊಳಿಸುವುದು ಕ್ರಿಸ್ತನಿಗೆ ಗಾಯ ಮಾಡಿದಂತೆಯೇ ಎಂದು ತಿಳಿದುಕೊಳ್ಳಬೇಕು. ಆದರೆ ನಮ್ಮ ಕರೆಯು ನಾಶಪಡಿಸುವುದಲ್ಲ, ಅದನ್ನು ಕಟ್ಟುವುದಾಗಿದೆ, ಗಾಯಗೊಳಿಸುವುದಲ್ಲ, ಆದರೆ ಗುಣಪಡಿಸುವುದಾಗಿದೆ. ಉದಾಹರಣೆ ಪೌಲ, ಅವನು ಒಂದು ಕಾಲದಲ್ಲಿ ನಾಶ ಮಾಡುತ್ತಿದ್ದನು, ಆದರೆ ನಂತರ ತನ್ನ ಜೀವನವನ್ನು ಕ್ರಿಸ್ತನ ದೇಹವನ್ನು ಬಲಪಡಿಸಲು ಶ್ರಮ, ಬೋಧನೆ ಮತ್ತು ದುಃಖದಲ್ಲಿ ಕಳೆದನು. ಯಾಜಕಕಾಂಡ ಸಂದೇಶವು ಕ್ರಿಸ್ತನಲ್ಲಿ ಪೂರೈಸಲ್ಪಟ್ಟಿದೆ. ದೈಹಿಕ ಗಾಯಗಳ ಬಗ್ಗೆ ಒಂದು ಆಜ್ಞೆಯಾಗಿ ಪ್ರಾರಂಭವಾದದ್ದು ಆಧ್ಯಾತ್ಮಿಕ ಸಮಗ್ರತೆಯ ಬಗ್ಗೆ ಒಂದು ದೊಡ್ಡ ಆಜ್ಞೆಯಾಗಿದೆ. ಸಭೆಯು ಕ್ರಿಸ್ತನ ದೇಹ ಮತ್ತು ಪ್ರೀತಿಯು ಅದನ್ನು ಸಂಪೂರ್ಣವಾಗಿ ಕಾಯುವ ಬಂಧವಾಗಿದೆ. ಪ್ರೀತಿಯಲ್ಲಿ ನಡೆಯುವುದು ದೇಹವನ್ನು ಗೀರು ಹಾಕದೆ, ಹಾನಿ ಮಾಡದೆ ಮತ್ತು ಕ್ರಿಸ್ತನು ಅದನ್ನು ಯಾವುದೇ ಮಚ್ಚೆ ಅಥವಾ ಸುಕ್ಕಿಲ್ಲದ ವಧುವಿನಂತೆ ಮದುಮಗನ ಮುಂದೆ ಪ್ರಸ್ತುತಪಡಿಸುವ ದಿನಕ್ಕಾಗಿ ಸಿದ್ಧವಾಗಿ ಇಡುವುದು. ಎಫೆಸದವರಿಗೆ 5:27. ಟ್ಯಾಟೂ ಅಥವಾ ಹಚ್ಚೆಯ ಗುರುತುಗಳ ಬಗ್ಗೆ ಆಧ್ಯಾತ್ಮಿಕ ಅರ್ಥ. ದೇವರು ಯಾಜಕಕಾಂಡ 19:28 ಹಚ್ಚೆ ಗುರುತುಗಳನ್ನು ಸಹ ನಿಷೇಧಿಸಿದನು. ಅದರ ಅರ್ಥವು ಸತ್ತವರಿಗೆ ಅಥವಾ ವಿಗ್ರಹಗಳಿಗೆ ಗುರುತು ಹಾಕುವುದಕ್ಕೆ ಸಂಬಂಧಿಸಿದೆ. ಆಧ್ಯಾತ್ಮಿಕವಾಗಿ ಹೊಸ ಸೃಷ್ಟಿಯಲ್ಲಿ ಒಬ್ಬ ಸಹ ವಿಶ್ವಾಸಿಗೆ ಹಚ್ಚೆ ಹಾಕುವುದು ಎಂದರೆ ನಮ್ಮ ಸ್ವಾರ್ಥಕ್ಕಾಗಿ ಅವರ ಘನತೆಗೆ ಕಳಂಕ ತರಲು ಮತ್ತು ಅವರನ್ನು ದೇಹದಿಂದ ಹೊರಹಾಕಲು ಸುಳ್ಳು ಆರೋಪಗಳು ಅಥವಾ ಚಾಡಿಗಳನ್ನು ಅವರ ಮೇಲೆ ಗುರುತು ಮಾಡಿದಂತೆ. ಅಂತಹ ನಡವಳಿಕೆಯು ಆತ್ಮಿಕದ ಹಚ್ಚೆ ಹಾಕುವಿಕೆ ಅಥವಾ ಆಧ್ಯಾತ್ಮಿಕ ಗುರುತು ಹಾಕುವಿಕೆಯೇ ಆಗಿದೆ. ಸಹೋದರ ಸಹೋದರಿಯರ ಚಾಡಿ ಮಾತುಗಳು, ಅದು ಒಂದು ಹಚ್ಚೆಯ ಗುರುತಿನ ಅವಮಾನವಾಗಿದೆ. ಜ್ಞಾನೋಕ್ತಿಗಳು 6:16-19 ಹೇಳುತ್ತದೆ, ಯೆಹೋವನು ಸುಳ್ಳು ಹೇಳುವ ಸುಳ್ಳು ಸಾಕ್ಷಿಯನ್ನು ಮತ್ತು ಸಮುದಾಯದಲ್ಲಿ ಕಲಹವನ್ನು ಪ್ರಚೋದಿಸುವ ವ್ಯಕ್ತಿಯನ್ನು ದ್ವೇಷಿಸುತ್ತಾನೆ. ಯಾಕೋಬನು 3:9-10 ನಮಗೆ ಎಚ್ಚರಿಕೆ ನೀಡುತ್ತದೆ. ಅದೇ ನಾಲಿಗೆಯಿಂದ ನಾವು ದೇವರನ್ನು ಸ್ತುತಿಸುತ್ತೇವೆ ಮತ್ತು ಆತನ ಸ್ವರೂಪದಲ್ಲಿ ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ಇದು ಹೀಗಿರಬಾರದು. ಒಬ್ಬ ಸಹೋದರ ಅಥವಾ ಸಹೋದರಿಯ ವಿರುದ್ಧ ಸುಳ್ಳುಗಳನ್ನು ಹರಡುವುದು, ಅವರ ಮೇಲೆ ಸುಳ್ಳು ಗುರುತುಗಳನ್ನು ಬರೆದು ಅವರನ್ನು ದೂರ ತಳ್ಳುವುದು, ನಮ್ಮನ್ನು ನಾವು ಉನ್ನತೀಕರಿಸಿಕೊಳ್ಳುವುದು. ಆದರೂ ಕ್ರಿಸ್ತನು ನಮ್ಮನ್ನು ಒಂದು ಉನ್ನತ ಮಟ್ಟಕ್ಕೆ ಕರೆಯುತ್ತಾನೆ. ನೀವು ಹಳೆಯ ಸ್ವಭಾವವನ್ನು ತೆಗೆದುಹಾಕಿದ ಕಾರಣ ಒಬ್ಬರನ್ನೊಬ್ಬರು ಸುಳ್ಳು ಹೇಳಬೇಡಿ. ಕೊಲೋಸೆದವರಿಗೆ 3:9 ಹೊಸ ಸ್ವಭಾವವನ್ನು ಧರಿಸಿಕೊಂಡು ಅಹಂಕಾರಿಯಾಗಬಾರದು, ಒಬ್ಬರನ್ನೊಬ್ಬರು ಕೆರಳಿಸಬಾರದು, ಒಬ್ಬರನ್ನೊಬ್ಬರು ಅಸೂಯೆ ಪಡಬಾರದು. ಗಲಾತ್ಯದವರಿಗೆ 5:26 ಒಬ್ಬರ ಮೇಲೆ ಸುಳ್ಳು ಗುರುತುಗಳನ್ನು ಹಾಕುವ ಬದಲು ನಾವು ಒಬ್ಬರ ಭಾರವನ್ನು ಮತ್ತೊಬ್ಬರು ಹೊತ್ತುಕೊಳ್ಳಲು ಗಲಾತ್ಯದವರಿಗೆ 6:2 ಮತ್ತು ಪ್ರೀತಿಸಲು ಕರೆಯಲ್ಪಟ್ಟಿದ್ದೇವೆ, ಏಕೆಂದರೆ ಪ್ರೀತಿಯು ಅನೇಕ ಪಾಪಗಳನ್ನು ಮುಚ್ಚುತ್ತದೆ. 1 ಪೇತ್ರ 4:8. ಪ್ರಾರ್ಥನೆ. ಪರಲೋಕದ ತಂದೆಯೇ, ನಮ್ಮ ಸಹೋದರ ಸಹೋದರಿಯರ ಮೇಲೆ ಸುಳ್ಳು ಅಥವಾ ಅಪವಾದದ ಚಾಡಿಗಳಿಂದ ಗುರುತು ಮಾಡದಂತೆ ನಮ್ಮನ್ನು ಕಾಪಾಡು. ಕ್ರಿಸ್ತನ ದೇಹದ ಪ್ರತಿಯೊಬ್ಬ ಸದಸ್ಯರನ್ನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯರೆಂದು ನೋಡಲು ನಮಗೆ ಸಹಾಯ ಮಾಡು. ನಮ್ಮ ನಾಲಿಗೆಗಳನ್ನು ಶುದ್ಧೀಕರಿಸು, ಇದರಿಂದ ನಾವು ಹಾನಿಯನ್ನು ಮಾಡದೆ ಸತ್ಯ ಮತ್ತು ಗುಣಪಡಿಸುವ ಮಾತುಗಳನ್ನು ಆಡಬಹುದು. ಹೆಮ್ಮೆಯಲ್ಲಿ ಬಹಿರಂಗಪಡಿಸುವ ಬದಲು ಪ್ರೀತಿಯಲ್ಲಿ ಮುಚ್ಚಿಡಲು ನಮಗೆ ಕಲಿಸು. ನಮ್ಮ ಸಹಭಾಗಿತ್ವವು ಪವಿತ್ರವಾಗಿರಲಿ, ಕೃಪೆ ಮತ್ತು ಐಕ್ಯತೆಯಿಂದ ತುಂಬಿರಲಿ. ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್.